ಒಂದು ಊರಿನಲ್ಲಿ ರಾಮಣ್ಣ ಮತ್ತು ಶಾಮಣ್ಣ ಎಂಬ ಸ್ನೇಹಿತರಿದ್ದರು. ಅವರು ತುಂಬ ಆತ್ಮೀಯ ಗೆಳೆಯರಾಗಿದ್ದರು. ಆದರೆ ಅವರು ತುಂಬ ಬಡವರಾಗಿದ್ದರು. ಸಣ್ಣ ಪುಟ್ಟ ಕೆಲಸಗಳಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಹೀಗೆ ಒಂದು ದಿನ ಇಬ್ಬರು ಚರ್ಚೆ ಮಾಡಿ, ಇದೇ ರೀತಿ ನಾವಿದ್ದರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಒಂದು ನಿಶ್ಚಿತ ಆದಾಯವನ್ನು ತರುವಂತಹ ಯಾವುದಾದರೂ ಉದ್ಯೋಗದ ದಾರಿಯನ್ನು ಹುಡುಕೋಣ ಎಂದು ನಿರ್ಧರಿಸಿ ಇಬ್ಬರು ಆ ಊರಿನ ಶ್ರೀಮಂತನಾದಂತಹ ಸಾಹುಕಾರ್ ಮಲ್ಲಯ್ಯನ ಬಳಿಗೆ ಬಂದರು. ಸಾಹುಕಾರ್ರೇ, ನಾವು ನಮ್ಮ ಜೀವನದಲ್ಲಿ ಏನಾದರೂ ಉದ್ಯೋಗವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಅದಕ್ಕೆ ನೀವೇ ನಮಗೆ ದಾರಿ ತೋರಿಸಬೇಕು ಎಂದರು. ಓಹೋ, ನೀವಿಬ್ಬರು ಒಳ್ಳೆ ಸ್ನೇಹಿತರಲ್ಲವೇ? ಹಾಗಾಗಿ ಯಾವುದಾದರೂ ಒಂದು ವ್ಯವಹಾರವನ್ನು ಯಾಕೆ ಮಾಡಬಾರ್ದು? ನಿಮಗೆ ಬಂಡವಾಳ ಬೇಕಾದರೆ ನಾನೇ ಕೊಡ್ತೀನಿ ಸಾಲವಾಗಿ. ನೀವು ನಿಮ್ಮ ವ್ಯವಹಾರವನ್ನು ಮಾಡಿದ ಮೇಲೆ ನನ್ನ ಸಾಲವನ್ನು ತೀರಿಸಿರಿ ಅಂತ ಸಾಹುಕಾರ್ ಮಲ್ಲಯ್ಯ ಇಬ್ಬರಿಗೂ ತಿಳಿಸಿದರು. ಸಾಹುಕಾರ್ ಮಲ್ಲಯ್ಯನವರ ಸಲಹೆಯನ್ನು ಒಪ್ಪಿದಂತಹ ಇಬ್ಬರು ಗೆಳೆಯರು ಅವರಿಂದ ಸಾಲವನ್ನು ಪಡೆದು ಒಂದು ಕಿರಾಣಿ ಅಂಗಡಿಯನ್ನು ತೆರೆದರು. ಕಿರಾಣಿ ಅಂಗಡಿಯಲ್ಲಿ ದುಡ್ಡನ್ನು ಇಸ್ಕೊಳ್ಳುವಂತಹ ಜಾಗದಲ್ಲಿ ರಾಮಣ್ಣ ಕುಳಿತುಕೊಂಡರೆ ಬಂದಂತಹ ಜನರಿಗೆ ಸಾಮಾನುಗಳನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಶಾಮಣ್ಣ ವಹಿಸಿಕೊಂಡನು. ಇಬ್ಬರೂ ಸಹ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡತೊಡಗಿದರು. ಅವರ ಊರಿನ ಬಗ್ಗೆ ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಬಂದು ಅಂಗಡಿಯಲ್ಲಿ ಸಾಮಾನುಗಳನ್ನು ಖರೀದಿಸುತ್ತಿದ್ದರು. ವ್ಯಾಪಾರದಲ್ಲಿ ಲಾಭವೂ ಸಮೇತ ಬರತೊಡಗಿತು. ತಕ್ಷಣವೇ ಅವರು ಬಂದಂತಹ ಲಾಭದಲ್ಲಿ ಸಾಹುಕಾರ್ ಮಲ್ಲಯ್ಯನಿಂದ ಪಡೆದಂತಹ ಸಾಲವನ್ನೂ ಕೂಡ ತೀರಿಸಿ ಅವರಿಂದ ಶಬಾಷ್ ಎನಿಸಿಕೊಂಡರು. ಇವರ ಕಿರಾಣಿ ಅಂಗಡಿ ಎದುರಿಗೆ ರಂಗಣ್ಣನ ಅಂಗಡಿಯೂ ಸಮೇತ ಇದ್ದಿತು. ಕಡಿಮೆ ಸಮಯದಲ್ಲಿ ಇವರ ಅಂಗಡಿ ತುಂಬ ಪ್ರಸಿದ್ಧಿಯಾಗಿದ್ದನ್ನು ಕಂಡು ರಂಗಣ್ಣನಿಗೆ ತುಂಬ ಹೊಟ್ಟೆ ಕಿಚ್ಚು ಮತ್ತು ಅಸೂಹೆ ಉಂಟಾಯಿತು. ಯಾವುದೇ ಸಂದರ್ಭದಲ್ಲಿ ನನ್ನ ಅಂಗಡಿಗಿಂತ ಇವರ ಅಂಗಡಿ ಚೆನ್ನಾಗಿ ನಡೆಯಕೂಡದು ಎಂದು ನಿರ್ಧರಿಸಿ, ಇವರಿಬ್ಬರು ಉತ್ತಮ ಸ್ನೇಹಿತರು ಎಂದು ತಿಳಿದಿದ್ದಂತಹ ರಂಗಣ್ಣ ಇವರ ನಡುವೆ ಜಗಳವನ್ನು ತಂದುಬಿಟ್ಟರೆ ಇವರ ವ್ಯವಹಾರ ಹಾಳಾಗಿ ಹೋಗುತ್ತದೆ ಎಂದು ನಿರ್ಧರಿಸಿ ಒಮ್ಮೆ ಅವರ ಅಂಗಡಿಗೆ ಬಂದನು. ಅದೊಂದು ದಿನ ರಾಮಣ್ಣನು ಅಂಗಡಿಯಲ್ಲಿ ಇಲ್ಲದ ಸಮಯವನ್ನು ನೋಡಿ ಶಾಮಣ್ಣನ ಬಳಿ ಹೀಗೆಂದನು. ಏನಯ್ಯ ಶಾಮಣ್ಣ, ನೀನು ದಿನವಿಡೀ ನಿಂತು ಬರೀ ಅಂಗಡಿಗೆ ಬಂದಂತಹ ಗಿರಾಕಿಗಳಿಗೆ ಸಾಮಾನುಗಳನ್ನು ಕಟ್ಟಿಕೊಡೋದೇ ಆಯಿತು. ಆದರೆ ಆ ನಿನ್ನ ಗೆಳೆಯ ರಾಮಣ್ಣನ ನೋಡು, ಅವನು ದುಡ್ಡು ಇಸ್ಕೊಳ್ಳುವ ಜಾಗದಲ್ಲಿ ಕೂತ್ಕೊಂಡು ಪ್ರತಿದಿನ ದುಡ್ಡನ್ನು ಎಣಿಸ್ತಾನೆ. ಅವನ ಕೆಲಸ ತುಂಬ ಸುಲಭ. ನೀನಂತೂ ತುಂಬ ಕಷ್ಟಪಡೋದನ್ನು ನೋಡಿ ನನ್ನ ಕೈಲಿಂದ ಸಾಕಾಗ್ತಿಲ್ಲ ನೋಡು. ಹೇಗೋ ನಿಮ್ಮ ಅಂಗಡಿ ಅಂತೂ ತುಂಬ ಚೆನ್ನಾಗಿ ನಡೀತಿದೆ, ನನಗೇನು ಹೊಟ್ಟೆ ಕಿಚ್ಚಿಲ್ಲಪ್ಪೋ. ಆದರೆ ದುಡ್ಡು ಇಸ್ಕೊಳ್ಳೋ ಜಾಗದಲ್ಲಿ ನೀನು ಕೂತ್ಕೊಳ್ಬೇಕು. ಆ ರಾಮಣ್ಣ ಸಾಮಾನು ಸರಂಜಾಮುಗಳನ್ನು ಕಟ್ಟಿಕೊಡಬೇಕು, ಅದನ್ನು ನೋಡಬೇಕು ಅಂತ ನನ್ನ ಆಸೆ ಅಷ್ಟೇ ಎಂದು ಕಿತಾಪತಿ ಮಾಡಿ ಅಲ್ಲಿಂದ ಹೊರಟು ಹೋದನು. ಕಿತಾಪತಿ ರಂಗಣ್ಣನ ಪಿತೂರಿ ಮಾತಿಗೆ ಬಲಿಯಾದಂತಹ ಶಾಮಣ್ಣ ಮರುದಿನ ತನ್ನ ಸ್ನೇಹಿತ ಅಂಗಡಿಗೆ ಬಂದಾಗ ಆತನೊಡನೆ ಜಗಳ ಆರಂಭಿಸಿದನು. ಏನಯ್ಯ, ನೀನು ನನ್ನ ಗೆಳೆಯಾಗಿ ಹೀಗೆ ಮಾಡಬಹುದೇ? ನೀನು ಮಾತ್ರ ಪ್ರತಿದಿನ ದುಡ್ಡು ಎಣಿಸ್ತಾ ಇರಬೇಕು, ನಾನು ಕಷ್ಟಪಟ್ಟು ಸಾಮಾನುಗಳನ್ನು ಕಟ್ತಾ ಇರಬೇಕೆ? ಇಲ್ಲ, ಇದಾಗೋಲ್ಲ. ಇನ್ನು ಮುಂದೆ ನಾನು ದುಡ್ಡು ಎಣಿಸ್ತೀನಿ, ನೀನು ಅಂಗಡಿಯ ಸಾಮಾನುಗಳನ್ನು ಕಟ್ಟುವ ಕೆಲಸಕ್ಕೆ ಬಾ ಅಂತ ಹೇಳಿದನು. ಶಾಮಣ್ಣನ ಮಾತು ಕೇಳಿದಂತಹ ರಾಮಣ್ಣನಿಗೆ ಗೆಳೆಯನ ಮೇಲೆ ಸಿಟ್ಟೇನು ಬರಲಿಲ್ಲ. ಅಯ್ಯೋ ಗೆಳೆಯನೇ, ನೀನ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತೀಯಾ? ನಾನು ನಾಳೆಯಿಂದ ಅಂಗಡಿಯ ಸಾಮಾನುಗಳನ್ನು ಕಟ್ಟುವ ಕೆಲಸವನ್ನು ಮಾಡ್ತೇನೆ, ನೀನೇ ನಾಳೆ ದುಡ್ಡು ಕೊಡುವಂಥ ಜಾಗದಲ್ಲಿ ಕೂತ್ಕೋ ಅಂತೇಳಿ ಕೆಲಸವನ್ನು ಆರಂಭಿಸಿದನು. ಆದರೆ ಶಾಮಣ್ಣನು ತುಂಬ ದಡ್ಡ. ಆತನಿಗೆ ಲೆಕ್ಕ ಸರಿಯಾಗಿ ಬರ್ತಾ ಇರಲಿಲ್ಲ. ಜನರು ಅಂಗಡಿಯಲ್ಲಿ ವ್ಯಾಪಾರ ಮಾಡಿ ಕೊಟ್ಟಂತಹ ದುಡ್ಡನ್ನು ಸರಿಯಾಗಿ ಎಣಿಸಿಕೊಳ್ಳಲು ಬಾರದೆ ಲೆಕ್ಕ ತಪ್ಪಿ ಸಾಕಷ್ಟು ವ್ಯತ್ಯಾಸವನ್ನು ಮಾಡುತ್ತಿದ್ದನು. ಇದರಿಂದ ಪ್ರತಿದಿನ ಅಂಗಡಿಯ ಲಾಭ ಕಡಿಮೆ ಆಗ್ತಾ ಹೋಗಿ ಈತನ ಲೆಕ್ಕ ತಪ್ಪುವ ರೀತಿಯನ್ನು ನೋಡಿ ಜನರು ಅಂಗಡಿಗೆ ಬರುವುದನ್ನೇ ಕಡಿಮೆ ಮಾಡಿದರು. ಹೀಗೆ ದಿನೇ ದಿನೇ ವ್ಯಾಪಾರ ಕುಂದುತ್ತಾ ಒಂದು ದಿನ ತುಂಬ ನಷ್ಟವಾಗುವುದನ್ನು ಗಮನಿಸಿದರು. ಕೊನೆಗೆ ದೊಡ್ಡವರ ಸಲಹೆಯನ್ನು ಕೇಳೋಣ ಅಂತೇಳಿ ಸಾಹುಕಾರ್ ಮಲ್ಲಯ್ಯನ ಬಳಿಗೆ ಇಬ್ಬರು ತೆರಳಿದರು. ಇಬ್ಬರ ಮಾತುಗಳನ್ನು ಆಲಿಸಿದಂತಹ ಸಾಹುಕಾರ್ ಮಲ್ಲಯ್ಯನವರು
ತಪ್ಪು ಎಲ್ಲಿಂದ ಉಂಟಾಯಿತು ಅಂತ ಕೇಳಿದರು. ಆಗ ಶಾಮಣ್ಣನು, ನನ್ನ ಎದುರುಗಡೆ ಅಂಗಡಿಯಲ್ಲಿರುವಂಥ ರಂಗಣ್ಣನು ಬಂದು ನನ್ನ ಸ್ನೇಹಿತನ ಬಳಿ ಒಂದು ದಿನ ಪಿತೂರಿಯನ್ನು ಮಾಡಿದನು. ಆತನ ಮಾತನ್ನು ನಂಬಿ ನಾನು ನನ್ನ ಗೆಳೆಯನ ಮಾತಿಗೆ ಬೆಲೆ ಕೊಡದೆ ಇಷ್ಟೆಲ್ಲ ವ್ಯಾಪಾರ ನಷ್ಟ ಉಂಟಾಗಲು ಕಾರಣವಾಯಿತು ಅಂತ ವಿವರಿಸಿದನು. ಆಗ ಸಾವುಕಾರ ಮಲ್ಲಯ್ಯನವರು, ನೋಡಿ, ನಮ್ಮ ಜೀವನದಲ್ಲಿ ಬೇರೆಯವರ ಮಾತು ಕೇಳಬೇಕಾದ್ರೆ 100 ಬಾರಿ ಯೋಚನೆ ಮಾಡಬೇಕು. ನಿರ್ಧಾರ ಮಾತ್ರ ನಮ್ಮದೇ ಆಗಿರಬೇಕು. ಅನವಶ್ಯಕವಾಗಿ ನಿನ್ನ ಗೆಳೆಯನ ಮೇಲೆ ಅನುಮಾನ ಪಟ್ಟಿದ್ದರಿಂದ ಇವತ್ತು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸುವ ಸ್ಥಿತಿ ಬಂದಿತು. ಹಾಗಾಗಿ ಇನ್ನು ಮುಂದೆ ಈ ರೀತಿ ತಪ್ಪಾಗದಂತೆ ಇಬ್ಬರೂ ಗಮನವಹಿಸಿ ಎಂದಿನಂತೆ ವ್ಯಾಪಾರವನ್ನು ಮಾಡಿ ಉತ್ತಮ ಲಾಭವನ್ನು ಗಳಿಸಿ ಅಂತ ಸಲಹೆಯನ್ನು ನೀಡಿದರು. ಅದರಂತೆ ರಾಮಣ್ಣ ಮತ್ತು ಶಾಮಣ್ಣ ಒಳ್ಳೆಯ ಗೆಳೆಯರಾಗಿ ತಮ್ಮ ಸ್ನೇಹಕ್ಕೂ ಬೆಲೆ ಕೊಡುವ ಮೂಲಕ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಿ ಸುಖಮಯ ಜೀವನವನ್ನು ಸಾಗಿಸಲು ಆರಂಭಿಸಿದರು. ಅದಕ್ಕೆ ಹೇಳೋದು, ಇನ್ನೊಬ್ಬರ ಮಾತಿಗೆ ಬಲಿಯಾಗುವ ಮುಂಚೆ 100 ಬಾರಿ ಯೋಚಿಸಬೇಕು. ಯಾವಾಗಲೂ ನಿರ್ಧಾರ ನಮ್ಮದಾಗಿರಬೇಕು. ಸರಿದಾರಿಯಲ್ಲಿ ಜೀವನವನ್ನು ಸಾಗಿಸಬೇಕು ಅಂತ.